ಆಫೀಸ್ ಮುಗಿಸಿ ಅಥವಾ ತಮ್ಮ ಕೆಲಸ ಮುಗಿಸಿ ಮನೆಗೆ ಹೋಗೋ ಒಂದೇ ಒಂದು ಕ್ಯಾಬ್ ರೈಡ್ ಇದೇ ಕೊನೆ ಪ್ರಯಾಣ ಆಗ್ಬಿಡಬಹುದು ಅಂತ ಇವತ್ತಿನ ಕಾಲದಲ್ಲಿ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಇದೊಂದು ನಿಜವಾದ ಆತಂಕ. ಮನೆಯಲ್ಲೇ ಕೂತ್ರೆ ಬದುಕು ಮುಂದೆ ಹೋಗಲ್ಲ, ಹೊರಗೆ ಹೋಗ್ಲೇಬೇಕು. ಆದ್ರೆ ಸ್ವಲ್ಪ ಜಾಗ್ರತೆ, ಸ್ವಲ್ಪ ಪ್ಲಾನಿಂಗ್ ಇದ್ರೆ ಸಾಕು, ಪ್ರತಿಯೊಂದು ಪ್ರಯಾಣನೂ ಸೇಫ್ ಆಗಿರುತ್ತೆ. ಇಂದು ಕ್ಯಾಬ್, ಆಟೋ ಎಲ್ಲ ಒಂದು ಕ್ಲಿಕ್ ನಲ್ಲಿ ಸಿಗ್ತಾ ಇದೆ. ಇದು ಒಳ್ಳೇದೇ, ಆದ್ರೆ ಪ್ರತಿ ಕ್ಯಾಬ್ ಪ್ರಯಾಣನೂ ಸುರಕ್ಷಿತ ಅಂತ ಗ್ಯಾರಂಟಿ ಇಲ್ಲ. ಕೆಲ್ಸ, ಕಾಲೇಜು, ಫ್ರೆಂಡ್ಸ್ ಮೀಟ್ ಅಂತ ಹೊರಗ್ ಹೋಗೋ ಪ್ರತಿ ಹುಡುಗಿಯರ್ಗೂ, ಪ್ರತಿ ಮಹಿಳೆಯರಿಗೂ ಕೂಡ ಒಂದಿಷ್ಟು ಸೇಫ್ಟಿ ರೂಲ್ಸ್ ಗೊತ್ತಿರಬೇಕು. ಮೊದಲ ಮತ್ತು ಅತಿ ಮುಖ್ಯ ಮುನ್ನೆಚ್ಚರಿಕೆ: ಕ್ಯಾಬ್ ಹತ್ತಿದ ತಕ್ಷಣ ಅಥವಾ ಪ್ರಯಾಣ ಶುರು ಆಗೋ ಮುಂಚೆ ನಿಮ್ಮ ಲೈವ್ ಲೊಕೇಶನ್ ಅನ್ನ ಕುಟುಂಬದ ಸದಸ್ಯರೊಂದಿಗೆ ಅಥವಾ ಸ್ನೇಹಿತರೊಟ್ಟಿಗೆ ಹಂಚಿಕೊಳ್ಳಿ. ಇದರಿಂದ ನಿಮ್ಮ ಪ್ರಯಾಣದ ಪ್ರತಿ ಹೆಜ್ಜೆನೂ ಅವರಿಗೆ ಗೊತ್ತಿರುತ್ತೆ. ನೀವು ಒಬ್ರೇ ಇದ್ರೂ ಡಿಜಿಟಲ್ ಆಗಿ ಯಾರೋ ಒಬ್ರು ನಿಮ್ಮ ಜೊತೆ ಇರ್ತಾರೆ ಅನ್ನೋ ಭಾವನೆ ಸಿಗುತ್ತೆ. ಮತ್ತೆ ಇದು ನಿಜವಾಗ್ಲೂ ಸುರಕ್ಷತೆಗೆ ಒಂದು ದೊಡ್ಡ ಹೆಜ್ಜೆ. ಎರಡನೇ ಮುನ್ನೆಚ್ಚರಿಕೆ: ನಿಮ್ಮ ಮೊಬೈಲ್ ಅಥವಾ ಕ್ಯಾಬ್ ಆಪ್ ನಲ್ಲಿ ಇರೋ SOS ಬಟನ್ ಎಲ್ಲಿದೆ ಅಂತ ಮೊದಲೇ ತಿಳಿದುಕೊಳ್ಳಿ. ಪ್ರಯಾಣ ಶುರು ಆಗೋ ಮುಂಚೆನೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ತುರ್ತು ಪರಿಸ್ಥಿತಿ ಬಂದಾಗ ಈ ಬಟನ್ ಎಲ್ಲಿದೆ ಅಂತ ಹುಡುಕ್ತಾ ಕೂತ್ರೆ ಸಮಯ ವ್ಯರ್ಥ ಆಗತ್ತೆ. ಮೂರನೇ ಟಿಪ್ಸ್: ಕ್ಯಾಬ್ ಹತ್ತೋ ಮೊದಲು ಚಾಲಕರ ಹೆಸರು, ವಾಹನದ ನಂಬರ್, ಫೋಟೋ, ಟ್ರಿಪ್ ವಿವರಗಳು ಆಪ್ ನಲ್ಲಿ ತೋರಿಸಿರೋ ಮಾಹಿತಿಗೆ ಸರಿ ಹೊಂದ್ತಾ ಇದ್ಯಾ ಅಂತ ಖಚಿತಪಡಿಸಿಕೊಳ್ಳಿ. ಸ್ವಲ್ಪ ಅನುಮಾನ ಬಂದ್ರೂ ಪ್ರಯಾಣ ಶುರು ಮಾಡಬೇಡಿ. ನಿಮ್ಮ ಸಿಕ್ಸ್ತ್ ಸೆನ್ಸ್ ಏನಾದ್ರೂ ಬೇಡ ಅಂತ ಹೇಳಿದ್ರೆ ಆ ಫೀಲಿಂಗ್ ಅನ್ನ ಎಂದಿಗೂ ನಿರ್ಲಕ್ಷ್ಯ ಮಾಡಬೇಡಿ. ಕ್ಯಾಬ್ ಹತ್ತಿದ ತಕ್ಷಣ ಮನೆಯವರಿಗೆ ಅಥವಾ ಫ್ರೆಂಡ್ಸ್ಗೆ ಒಂದು ಕರೆ ಮಾಡಿ. ಇಂಥ ಕರೆ ನಿಜ ಇರ್ಲಿ ಅಥವಾ ಸುಳ್ಳೇ ಇರ್ಲಿ, ಇದರಿಂದ ಡ್ರೈವರ್ಗೆ ಒಂದು ಸ್ಪಷ್ಟ ಸಂದೇಶ ಸಿಗುತ್ತೆ. ಇವರು ಒಬ್ಬಂಟಿ ಅಲ್ಲ, ಯಾರೋ ಇವರ ಪ್ರಯಾಣದ ಬಗ್ಗೆ ಗಮನಿಸುತ್ತಿದ್ದಾರೆ ಅಂತ ಒಂದು ಎಚ್ಚರಿಕೆಯ ಸಂದೇಶ ರವಾನೆ ಆಗುತ್ತೆ. ಇನ್ನು ಒಂದಿಷ್ಟು ಸಿಂಪಲ್ ಟಿಪ್ಸ್ ಅಂದ್ರೆ, ಫೋನ್ ಬ್ಯಾಟರಿ ಫುಲ್ ಇರೋ ಹಾಗೆ ನೋಡ್ಕೊಳ್ಳಿ. ಬ್ಯಾಟರಿ ಖಾಲಿ ಆದ್ರೆ ನಿಮ್ಮ ಸೇಫ್ಟಿ ನೆಟ್ವರ್ಕ್ ಕಟ್ ಆದ ಹಾಗೆ ಆಗತ್ತೆ. ಸಾಧ್ಯ ಆದ್ರೆ ಡ್ರೈವರ್ ಸೀಟ್ ನ ಹಿಂದೆ ಕೂರಿ, ಇದರಿಂದ ಡ್ರೈವರ್ ನ ಪ್ರತಿ ಮೂವ್ಮೆಂಟ್ ಕಣ್ಗೆ ಬೀಳುತ್ತೆ. ರೂಟ್ ಬದಲಾಗ್ತಿದ್ರೆ ಗಮನಿಸಿ. ಗೂಗಲ್ ಮ್ಯಾಪ್ ಆನ್ ಮಾಡ್ಕೊಳ್ಳಿ. ಜೋರಾಗಿ ಫೋನ್ ನಲ್ಲಿ ಮಾತಾಡ್ತಾ ಇರೋ ಹಾಗೆ ಮಾಡಿ. ಎಚ್ಚರಿಕೆ ಎಂಬುದೇ ದೊಡ್ಡ ಆಯುಧ.